ನಮಸ್ಕಾರ ಎಲ್ರಿಗೂ. ಇವತ್ತು ಮಧ್ಯಾಹ್ನ ನಾನು ಯಾವ ಅಡುಗೆ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಸುಮ್ಮನೆ ತರಕಾರಿ ಏನಿತ್ತು ಅಂತ ಕವರ್ ತೆಗೆದು ನೋಡಿದ್ರೆ ಅದರಲ್ಲಿ ಬರೀ ಬೀನ್ಸು, ಒಂದಿಷ್ಟು ಪುದೀನ ಸೊಪ್ಪಿತ್ತು. ಅದರಿಂದ ಇರೋ ಬೀನ್ಸ್ನೇ ಎಲ್ಲ ಸೋಸ್ಕೊಂಡು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಹಿತ್ತಲಲ್ಲಿ ಹಾಗಲಕಾಯಿ ಎರಡೇ ಬಿಟ್ಟಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಸಳೆ ಸೊಪ್ಪನ್ನು ಸೇರಿಸ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂತ ಬಸಳೆ ಸೊಪ್ಪನ್ನು ಕುಯ್ಕೊಂಡೋಗಿ ಎತ್ತಿಟ್ಕೊಂಡೆ. ಈಗ ಫಸ್ಟಿಗೆ ಅಡುಗೆಗೆ ಇಟ್ಬಿಡೋಣ ಇರಪ್ಪ ಅಂದ್ಬಿಟ್ಟು ಸೋಸ್ಕೊಂಡಿದ್ದು ಹುರುಳಿಕಾಯಿನೆಲ್ಲ ತೊಳ್ಕೊಂಡು ಅದನ್ನು ಜಾಲಿಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ನಾನು ನಿನ್ನೆ ಕೋಸಂಬರಿಗೆ ಬಳಸ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿದ್ದು ಅರ್ಧ ಕ್ಯಾರೆಟ್ ಕಾಣಿಸ್ತು. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಸಾಂಬಾರಿಗೆ ಸೇರಿಸ್ಕೊಂಡು, ಜೊತೆಗೆ 3 ಟೊಮೆಟೊ ಇತ್ತು. ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಆ ಟೊಮೆಟೊನು ಕೂಡ ಒಂದು ಟೊಮೆಟೊನ 2 ಭಾಗ ಮಾಡಿಬಿಟ್ಟು ಇನ್ನು ಮಿಕ್ಕಿ ಟೊಮೆಟೊ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಬೇಳೆನೂ ಹಾಕಿ ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕಿಟ್ಟೆ. ಇದಾದಮೇಲೆ ಅನ್ನಕ್ಕೆ ಇವತ್ತು ಯಾವಾಗಲೂ ಕುಕ್ಕರಲ್ಲಿ ಇಟ್ಟು ಬೇಜಾರಾಗಿದೆ ಅಂದ್ಬಿಟ್ಟು ದೊಡ್ಡ ತಪ್ಪಲೆನಲ್ಲೇ ಅನ್ನಕ್ಕೆ ಇಡೋಣ ಅಂದ್ಬಿಟ್ಟು ಅದಕ್ಕೂ ಕೂಡ ನೀರನ್ನ ಹಾಕಿ ಮರಳೋದಕ್ಕಿಟ್ಟೆ. ಆದರೆ ಏನು ಗೊತ್ತಾ, ಇವತ್ತು ನಾನು ಅಡುಗೆಗೆ ಇಟ್ಟಿದ್ದೇ ಲೇಟಾಗಿತ್ತು. ಪಾಪು ಮಲಗಲೇ ಇಲ್ಲ ಇವತ್ತು ಮಧ್ಯಾಹ್ನ. ಹಾಗಾಗಿ ನಾನು ಅಡುಗೆಗೆ ಇಟ್ಟಾಗಲೇ 1:30. ಮನೇಲೆಲ್ರಿಗೂ ಹಸಿವಾಗಿತ್ತು. ಮಧ್ಯಾಹ್ನ ಬಿಸಿಲು ಬೇರೆ ಜೋರಾಗಿತ್ತು. ಹಾಗಾಗಿ ಕೋಲ್ಡ್ ಬಾದಾಮಿ ಹಾಲು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ನೀರು ಮರಳೋದ್ರೊಳಗೆ ಇದೊಂದು ಕೆಲಸ ಆಗುತ್ತೆ ಅಂತ ಎಲ್ರಿಗೂ ಬಾದಾಮಿ ಹಾಲು ಮಾಡಿಕೊಟ್ಟೆ. ಅಷ್ಟರಲ್ಲಿ ನೀರು ಕೂಡ ಮರಳಿತ್ತು. ಅಕ್ಕಿ ಕೇರ್ಬಿಟ್ಟು ಅಕ್ಕಿನ ತೊಳೆದು ಮರಳ್ತಿರೋ ನೀರಿಗೆ ತೊಳೆದಿರೋ ಅಕ್ಕಿನ ಹಾಕಿ ಅನ್ನಕ್ಕಿಟ್ಟೆ. ಇದ್ರ ಮಧ್ಯೆ ಕುಕ್ಕರ್ ಕೂಡ ಕೂಗೋದಕ್ಕೆ ಶುರುವಾಯಿತು. ಅದು ಕೂಲಾಗೋ ಗ್ಯಾಪಲ್ಲಿ ಸಾಂಬಾರಿಗೆ ರುಬ್ಬೋದಕ್ಕೆ ರೆಡಿ ಮಾಡಿಕೊಂಡೆ. ಇವತ್ತು ನನಗೆ ಕಾಯಿ ತುರಿಯೋ ಕೆಲಸನೇ ಇಲ್ಲ. ಕಾಯಿ ಹೊಡಿತಿದ್ದಂಗೆ ಕೊಬ್ಬರಿ ಥರ ಹೋಳು ಥರ ಬಿಟ್ಕೊಂಡ್ಬಿಡ್ತು. ಅದರಿಂದ ಆ ಕಾಯಿನೇ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಕೂಡ ಸೇರಿಸ್ಕೊಂಡೆ. ಈಗ ಕಾಯಿ, ಸಾಂಬಾರು ಪೌಡರು ಮತ್ತು ಹುಣಸೆಹಣ್ಣು 3 ಕೂಡ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಬಂದೆ. ಈಗ ನಾನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಅದಕ್ಕೆ ಈಗ ಏನು ರುಬ್ಕೊಂಬಂದಿದ್ದೆ ಆ ಮಸಾಲಾನ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಆಗಲೇ ನಾನು ಕುಕ್ಕರ್ಗೆ ಬೇಯೋದಕ್ಕೆ ಅಂತ ಒಂದು ಟೊಮೆಟೊನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಬೇಯಕ್ಕೆ ಹಾಕ್ಕೊಂಡಿದ್ದೆ. ಆದರೆ ಅದನ್ನ ನಿಮಗೆ ಹೇಳೋದಕ್ಕೆ ಮರ್ತೋಗಿತ್ತು. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೇಯಿಸ್ಕೊಂಡಿರೋ ಟೊಮೆಟೊ ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪ್ಯೂರಿ ಥರ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಈ ಮಸಾಲೆಗೆ ಬಂದು ಸೇರಿಸ್ಕೊಂಡೆ. ಈಗ ಈ ಮಸಾಲೆ ಚೆನ್ನಾಗಿ ಬಾಡಿದ್ಮೇಲೆ ಬೇಯಿಸಿರೋ ಬೇಳೆ ತರಕಾರಿ ಜೊತೆಗೆ ಮಸಾಲೆನೇ ಸೇರಿಸ್ಕೊಂಡು ಕುದಿಯೋದಕ್ಕಿಟ್ಟೆ. ಅಷ್ಟರಲ್ಲಿ ಅನ್ನ ಕೂಡ ಬೆಂದಿತ್ತು. ಗ್ಯಾಸ್ ಆಫ್ ಮಾಡಿದೆ. ಇವತ್ತು ಅನ್ನನ ತಪ್ಪಲಲ್ಲಿ ಮಾಡಿದ್ರು ಕೂಡ ಅನ್ನ ಉದುದ್ರಾಗಿ ಸಾಕಾಗಿ ಬಂದಿತ್ತು. ಈಗ ನಿಮಗೂ ತೋರಿಸ್ತಿದ್ದೀನಿ ನೋಡಿ ಅನ್ನ ಎಷ್ಟು ಉದುದ್ರಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಈಗ ಈ ಅನ್ನನ ತಟ್ಟೆಗೆ ಸರ್ವ್ ಮಾಡಿಕೊಂಡೆ. ಆ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಮರಳಿತ್ತು. ಈಗ ನಮ್ಮ ಸಾಂಬಾರು ಕೂಡ ಆಗಿದೆ. ನಾವು ಫಸ್ಟೇ ಮಸಾಲ ಬಾಡಿಸ್ಕೊತಾನೆ ಒಗ್ಗರಣೆ ಹಾಕಿದ್ರಿಂದ ಎಕ್ಸ್ಟ್ರಾ ಒಗ್ಗರಣೆ ಏನು ಅವಶ್ಯಕತೆ ಇಲ್ಲ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಆಗಲೇ ಅನ್ನನ ಬಡಿಸಿಟ್ಕೊಂಡಿದ್ದೆ. ಈಗ ಅದ್ರ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕಿ ತುಪ್ಪ ಹಾಕಿ ತಟ್ಟೆಯಲ್ಲಿ ಸೈಡ್ಗೆ ಉಪ್ಪಿನಕಾಯಿ ಹಾಕಿದ್ರೆ ನಮ್ಮ ಮಧ್ಯಾಹ್ನದ ಊಟ ಹೇಗೋ ತಯಾರಾಯಿತು. ಒಟ್ಟಿನಲ್ಲಿ ಇವತ್ತು ಪ್ಲ್ಯಾನೇ ಇಲ್ದಿರ ಅಡುಗೆ ಮಾಡಿದ್ದಾಯಿತು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.